ರಾಜ್ಯದ ಎಲ್ಲ ಡಿಸಿ ಎಸಿಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲ ಡಿಸಿ ಮತ್ತು ಎಸಿಗಳ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ, ಸಭೆ ಮಾಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ಹುಷಾರ್, ಲಂಚ ಕೇಳಿದ್ರೆ ದೂರನ ನೀಡಲು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿ. ನನ್ನ ವೈಯಕ್ತಿಕ ನಿರೀಕ್ಷೆಗಳು ಏನೂ ಇಲ್ಲ. ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ಕೊಡಬೇಕು. ನಾವೆಲ್ಲ ಒಂದು ಟೀಮ್ ರೀತಿ ಕೆಲಸ ಮಾಡಬೇಕು. ಕರ್ನಾಟಕ ಟೀಮ್ ಆಗಿ ನಾವೆಲ್ಲ ಕೆಲಸ ಮಾಡಬೇಕು. ಎಲ್ಲ ಜಿಲ್ಲೆಗಳಿಗೂ ಸಮಸ್ಯೆಯನ್ನು ಆಲಿಸಲು ನಾನೇ ಬರ್ತೀನಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ನೋಡಿ, ಇವತ್ತು ಜಿಲ್ಲಾಧಿಕಾರಿಗಳ ಜೊತೆಗೆ ಇವತ್ತು ಸಭೆಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಎಸಿ ಮತ್ತು ಡಿಸಿಗಳ ಜೊತೆಗೆ ಸಭೆ ಮಾಡಿದ್ರು. ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಾನು ಕೊಡ್ಬೇಕು ಅನ್ಕೊಂಡಿದ್ದೀನಿ. ಯಾರಾದರೂ ಲಂಚ ಗಿಂಚ ಕೇಳಿದ್ರೆ ಹುಷಾರ್. ಆಮೇಲೆ ಸಾರ್ವಜನಿಕರಿಗೆ ಫೋನ್ ನಂಬರನ್ನು ಡಿಸ್ಪ್ಲೇ ಮಾಡಿ. ಒಂದು ವೇಳೆ ಯಾರಾದರೂ ನಿಮ್ಮ ಕಚೇರಿಗಳಲ್ಲಿ ಯಾರಾದರೂ ದುಡ್ಡು ಕೇಳಿದ್ರು, ಲಂಚ ಕೇಳಿದ್ರಿಂದ ಇಮಿಡಿಯೇಟ್ ಆಗಿ ನಿಮಗೆ ಫೋನ್ ಮಾಡಬೇಕು. ಆಮೇಲೆ ಯಾರು ಲಂಚ ಕೇಳಿದ್ದಾರೆ ಅಥವಾ ಆರೋಪವನ್ನು ಹೊತ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ನಾನು ಯಾವುದೇ ರೀತಿಯಾದಂತಹ ಇದನ್ನು ಬಹಳ ನಾನು ಮಾನಿಟರ್ ಮಾಡ್ತಾ ಇರ್ತೀನಿ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅನ್ನೋದು ನನ್ನ ಆಸೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಾದ ಬಳಿಕ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಮತ್ತು ವಿವಿಧ ವರ್ಗಗಳ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾನೇ ಇದ್ದಾರೆ. ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಆಯಾ ಇಲಾಖೆಗಳಲ್ಲಿ ಯಾವ ರೀತಿಗೆ ಸುಧಾರಣೆ ತರಬೇಕು, ಯಾವ ರೀತಿಗೆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವೆಲ್ಲ ಬದಲಾವಣೆಗಳನ್ನು ತರಬೇಕು, ಒಂದು ವೇಳೆ ಏನಾದರೂ ಒಂದಷ್ಟು ಅವ್ಯವಸ್ಥೆಗಳಿದ್ದರೆ ಅದನ್ನು ಯಾವ ರೀತಿಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈಗ ಮುಖ್ಯಮಂತ್ರಿಗಳು ಸಿಎಂ ಸ್ಥಾನಕ್ಕೆ ಬಂದ ನಂತರ ಮೇಲಿಂದ ಮೇಲೆ ಸಭೆಗಳನ್ನು ಕರೀತಾ ಇದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ, ಒಂದಷ್ಟು ಸೂಚನೆಗಳು ಹೋಗಿದೆ. ಏನು ಹೇಳಿದ್ರಿ ಈ ಸಂದರ್ಭದಲ್ಲಿ ಅಂತ? ಶಿವು, ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಮಾಡಬೇಕು, ಅದು ನನ್ನ ಆದ್ಯತೆ. ಹೀಗಾಗಿ ಪ್ರತಿ ಲಂಚವನ್ನ ಕೇಳಿದ್ರೆ ದೂರು ನೀಡಲು ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಮಾಡುವಂತ ವ್ಯವಸ್ಥೆ ಇದೆ. ಅಂದ್ರೆ ಅದರ ಪ್ರಾಧಿಕಾರ ಏನಿದೆ ಅದಕ್ಕೆ ಅಧಿಕಾರಿಗಳಿಗೆ ದೂರನ್ನ ನೀಡಲು ನಂಬರ್ ಕೂಡ ಡಿಸ್ಪ್ಲೇ ಇದೆ. ಯಾರಾದ್ರೂ ಲಂಚವನ್ನ ತಗೊಂಡ್ರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಸದ್ಯ ಭಾಗಿಯಾಗಿತ್ತು. ಎಲ್ರಿಗೂ ಕೂಡ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. 2028 ಎಲೆಕ್ಷನ್ ಕೂಡ ಇದೆ. ಆ ಒಂದು ದೃಷ್ಟಿನಲ್ಲಿ ಆಡಳಿತದಲ್ಲಿ ಯಾವುದೇ ವೈಫಲ್ಯಗಳಾಗಬಾರ್ದು. ಒಂದ್ ವೇಳೆ ಯಾವ್ದಾದ್ರು ಅಧಿಕಾರಿಗಳ ವಿರುದ್ಧ ಆರೋಪ ಎದುರಾಯ್ತು ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷಗಳಿಗೂ ಕೂಡ ಒಂದು ಆಹಾರ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸೊ ಈ ತರ ಸರ್ಕಾರಕ್ಕೆ ಏನಾದ್ರು ಮುಜುಗರ ಆಗುವಂತ ಕೆಲಸ ಮಾಡೋದಿರ್ಲಿ, ಲಂಚ ತೆಗೆದುಕೊಂಡಿರುವಂತಹ ವಿಚಾರಗಳಿರ್ಲಿ, ಯಾವುದೇ ಕಂಡು ಬಂದ್ರು ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀವಿ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಎಲ್ಲ ಸಚಿವರ ಎದುರಿಗೆ ಈ ಒಂದು ವಾರ್ನಿಂಗ್ ಅನ್ನ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಶಿವು, ಓಕೆ ಧ್ರುವ, ಇನ್ನು ಮುಖ್ಯಮಂತ್ರಿಗಳು ಕಂಟಿನ್ಯೂಸ್ ಆಗಿ ಸಭೆ ಮಾಡೋದು, ಡೆಲ್ಲಿಗೆ ಹೋಗೋದು, ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅಂತ. ಸೊ ಅವರ ಬಿಸಿ ಸ್ಕೆಡ್ಯೂಲ್ ಬಗ್ಗೆ ಹೇಳೋದಾದ್ರೆ ಧ್ರುವ, ಯಾವ ರೀತಿಗೆ ಮುಖ್ಯಮಂತ್ರಿಗಳು ಬ್ಯುಸಿ ಆಗಿದ್ದಾರೆ? ಶಿವು, ಈಗ ಕಳೆದ ಯಾವಾಗ ಅಧಿಕಾರವನ್ನ ವಹಿಸ್ಕೊಂಡ್ರು ಸಿಎಂ ಆದ ಮಾರನೇ ದಿನನೇ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಪೊಲೀಸ್ ಇಲಾಖೆಯಲ್ಲಿ ಒಂದು ಶಿಸ್ತನ್ನ ಕಾಪಾಡಿಕೊಳ್ಬೇಕು, ಜನರಿಗೆ ನಿರಂತರವಾಗಿ ಸೇವೆಯನ್ನ ನೀಡಬೇಕು ಅಂತ ಹೇಳಿದ್ರು. ಆನಂತರ ಹಿರಿಯ ಅಧಿಕಾರಿಗಳನ್ನ ಸಭೆ ಕರೆದ್ರು. ಈಗ ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒಗಳಿರ್ಬೋದು, ಜಿಲ್ಲಾ ವರಿಷ್ಠ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರಿಗಳಿದ್ದಾರೆ. ಜನರಿಗೆ ಸರಿಯಾದ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡಳಿತಾತ್ಮಕವಾಗಿ ಯಾವುದೇ ತರಹದ ತೊಂದರೆಗಳು ಆಗ್ಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರು ಸಾಲು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ, ಅವರ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆ ಆಡಳಿತದಲ್ಲಿ ಯಾವೆಲ್ಲ ಬದಲಾವಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನುವಂತ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದಲ್ಲಿ ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಅಧಿಕಾರಿಗಳಿದ್ದಾರೆ, ಅವರ ಸಲಹೆಯನ್ನ ಕೂಡ ಪಡ್ಕೊಂಡ್ರು. ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿನ ಹಿರಿಯ IAS ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ
ಯಾವುದೆಲ್ಲ ಬದಲಾವಣೆಗಳಾಗಬೇಕು ಅನ್ನುವಂಥದ್ದನ್ನ ಕೂಡ ಕೇಳಿದ್ರು. ಅಲ್ಲದೆ ಮಾಜಿ ಸಿಎಂಗಳನ್ನ ಭೇಟಿ ಮಾಡಿ ಅವರಿಂದ ಒಂದಿಷ್ಟು ಸಲಹೆಗಳನ್ನ ಕೂಡ ಕೇಳಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಯಾವುದೆಲ್ಲ ಸಲಹೆಗಳು ಬಂದಿದ್ದು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವುದು ಹೇಗೆ, ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರೋದು ಹೇಗೆ, ಕೆಲಸಗಳಿಗೆ ವೇಗ ನೀಡೋದು ಹೇಗೆ, ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕಳೆದ 7-8 ದಿನದಿಂದ ಇರ್ಬೋದು ಸಾಲು ಸಭೆಯನ್ನ ನಡೆಸಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಜನರಿಗೆ ತೊಂದರೆ ಆಗ್ಬಾರ್ದು, ಇನ್ನೊಂದು ಭ್ರಷ್ಟಾಚಾರ ಕಾಣಿಸ್ಕೊಳ್ಬಾರ್ದು, ಲಂಚ ತೆಗೆದುಕೊಳ್ಬಾರ್ದು. ಇವೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಇದರಿಂದಾಗಿ ವಿಪಕ್ಷಗಳು ಕೂಡ ಸರ್ಕಾರದ ಹೆಸರನ್ನ ಕೆಡಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಯಾರಾದ್ರೂ ಅಧಿಕಾರಿಗಳು ಶಾಮೀಲಾದ್ರೆ ಅಲ್ಲಿ ಸಚಿವರ ಹೆಸರು ಕೂಡ ಕೇಳ್ಬರುತ್ತೆ. ಸೊ ಹಾಗಾಗಿ ಯಾರಾದ್ರೂ ಈ ತರಹದ ಲಂಚ ತೆಗೆದುಕೊಳ್ಳುವಂತ ಪ್ರಕರಣಗಳು ವರದಿ ಆಯ್ತು ಅಂತ ಹೇಳಿದ್ರೆ ಅವರನ್ನ ಮುಲಾಜಿಲ್ದೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಿವ. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.